ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ಅಡ್ಡಾ. ಫ್ರೆಂಡ್ಸ್, ಈ ಟಿಕ್ಟಾಕ್ ಆ್ಯಪ್ ಬ್ಯಾನ್ ಆದಮೇಲೆ ಇಂಡಿಯನ್ ಶೇರ್ ಚಾಟಿಂದ ಮೋಜ್ ಅನ್ನೋ ಆ್ಯಪ್ ಲಾಂಚ್ ಆಯಿತು. ಸೊ ಫ್ರೆಂಡ್ಸ್, ಆ ಒಂದು ಆ್ಯಪ್ನಲ್ಲಿ ಕೇವಲ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡೋಕ್ಕೆ ಬರ್ತಿತ್ತು, ಆದರೆ ಯಾವುದೇ ಅಕೌಂಟ್ ಕ್ರಿಯೇಟ್ ಮಾಡೋ ಆಪ್ಷನ್ ಇರಲಿಲ್ಲ. ಸೊ ಫ್ರೆಂಡ್ಸ್, ಮೋಜ್ ಆ್ಯಪಿಂದ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನೆಂದರೆ, ಇವಾಗ ಮೋಜ್ ಆ್ಯಪಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಲೈಕ್ಸು ಮತ್ತು ಫಾಲೋವರ್ಸ್ ಕೂಡ ಗೇನ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಹಾಗಾದರೆ ಈ ಮೋಜ್ ಆ್ಯಪಲ್ಲಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಇದರಲ್ಲಿ ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಲೈಕ್ ಹಾಗೂ ಫಾಲೋವರ್ಸ್ನ ಗೇನ್ ಮಾಡಬೇಕಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವೇನಾದರೂ ಮೋಜ್ ಆ್ಯಪ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಮೋಜ್ ಆ್ಯಪ್ನ ಅಪ್ಡೇಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಮಾಡಿದ್ಮೇಲೆ ಈ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಮೊದಲು ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ತೋರಿಸುತ್ತೆ. ಫ್ರೆಂಡ್ಸ್, ನೋಡ್ಬೋದು ಇದರಲ್ಲಿ ತುಂಬಾ ಲ್ಯಾಂಗ್ವೇಜಸ್ ಇದೆ. ಇದರಲ್ಲಿ ನೀವು ಯೂಸ್ ಮಾಡೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ. ನಾನು ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಲ್ಯಾಂಗ್ವೇಜ್ ಸೆಲೆಕ್ಟ್ ಆದಮೇಲೆ ನೋಡ್ತಿರ್ಬೋದು ವೀಡಿಯೋಸ್ ಪ್ಲೇ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಈ ಪ್ಲೇ ಆಗ್ತಿರೋ ವೀಡಿಯೋ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಈ ವಿಡಿಯೋಗೆ ಲೈಕ್ ಹೋಗುತ್ತೆ. ಹಾಗೆ ಈ ವಿಡಿಯೋ ಮೇಲೆ ಸಿಂಗಲ್ ಟ್ಯಾಪ್ ಮಾಡೋದ್ರಿಂದ ವಿಡಿಯೋನ ಸ್ಟಾರ್ಟ್ ಆಗಿ ಸ್ಟಾಪ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಈ ಮೋಜ್ ಆ್ಯಪಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ ಕೆಳಗಡೆ ಕಾರ್ನರಲ್ಲಿ ಒಂದು ಫೇಸ್ ಐಕಾನ್ ಇದೆ. ಸೊ ಫ್ರೆಂಡ್ಸ್, ಆ ಫೇಸ್ ಐಕಾನ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ವೈಟ್ ಬಾಕ್ಸಲ್ಲಿ ನಿಮಗೆ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಇದೆ. ಸೊ ಫ್ರೆಂಡ್ಸ್, ಆ ಲಾಗಿನ್ ಅಥವಾ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಇದರಲ್ಲಿ ಮೊದಲು ನಿಮ್ಮ 10 ಡಿಜಿಟ್ನ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಸೊ ಫ್ರೆಂಡ್ಸ್, ನನ್ನ ಮೊಬೈಲ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಂಟರ್ ಮಾಡಿದ್ಮೇಲೆ ನೀವು ಈ ಎಂಟರ್ ಮಾಡಿರೋ ಮೊಬೈಲ್ ನಂಬರ್ಗೆ ನಿಮಗೆ 6 ಡಿಜಿಟ್ OTP ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಆ ಒನ್ ಟೈಮ್ ಪಾಸ್ವರ್ಡ್ ನೀವು ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬೇಸಿಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಬೇಸಿಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಅಕೌಂಟ್ ನೀವೇನಾದರೂ ಅಫಿಷಿಯಲ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಮೇಲೆ ನಿಮಗೆ ಎಡಿಟ್ ಪ್ರೊಫೈಲ್ ಅಂತ ಇದೆ. ಸೊ ಫ್ರೆಂಡ್ಸ್, ಆ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ನಿಮಗೆ ನಿಮ್ಮ ಫುಲ್ ನೇಮ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ನೀವು ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ನನ್ನ ಒಂದು ಫುಲ್ ನೇಮ್, ನನ್ನ ಚಾನಲ್ನ ನೇಮ್ನ ಎಂಟರ್ ಮಾಡ್ತಿದ್ದೀನಿ, ಟೆಕ್ನಿಕಲ್ ಅಡ್ಡಾ ಅಂತ. ಸೊ ಫ್ರೆಂಡ್ಸ್, ಕೆಳಗಡೆ ನಿಮಗೆ ಮೋಜ್ ID ಇರುತ್ತೆ. ಸೊ ಫ್ರೆಂಡ್ಸ್, ನೀವು ಅದನ್ನು ಚೇಂಜ್ ಮಾಡ್ಬೋದು, ಇಲ್ಲ ಹಾಗೆ ಬಿಡ್ಬೋದು, ಆಪ್ಷನಲ್. ನೆಕ್ಸ್ಟ್ ಬಂದುಬಿಟ್ಟು ಬಯೋ. ಸೊ ಫ್ರೆಂಡ್ಸ್, ಬಯೋದಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಹಾಕಿ, ಅಂದರೆ ನೀವು ಏತಕ್ಕಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ಅಂದರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಬಗ್ಗೆ ಈ ಬಯೋದಲ್ಲಿ ಸೇರಿಸಿ. ಸೊ ಫ್ರೆಂಡ್ಸ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ಡ್ಯಾನ್ಸಿಂಗ್ ಟ್ಯಾಲೆಂಟಾ ಅಥವಾ ಸಿಂಗಿಂಗ್ ಟ್ಯಾಲೆಂಟಾ ಅಂತ ನಿಮ್ಮ ಟ್ಯಾಲೆಂಟ್ ಬಗ್ಗೆ ತಿಳಿಸಿ. ನಾನು ಜಸ್ಟ್ ಒಂದು ಸಿಂಪಲ್ ಬಯೋನ ಹಾಕ್ತಿದ್ದೀನಿ, ಆಲ್ ಅಬೌಟ್ ಟೆಕ್ನಾಲಜಿ ಅಂತ. ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಫೈಲ್ ಪಿಕ್. ಸೊ ಫ್ರೆಂಡ್ಸ್, ಮೇಲ್ಗಡೆ ಇರೋ ರೌಂಡ್ ಸರ್ಕಲ್ನ ನೀವೇನಾದರೂ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಗ್ಯಾಲರಿಯಲ್ಲಿ ನೀವು ಯಾವ ಒಂದು ಪ್ರೊಫೈಲ್ ಪಿಕ್ನ ಇಡೋಕ್ಕೆ ಇಷ್ಟಪಡ್ತೀರ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ತೋರಿಸಿದೆ. ಅಡ್ಜಸ್ಟ್ ಮಾಡಿಬಿಟ್ಟು ಕೆಳಗಡೆ ಕನ್ಫರ್ಮ್ ಚೇಂಜಸ್ ಅಂತ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕಾಣ್ತಿರೋ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ನೋಡ್ತಿರ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಅಫಿಷಿಯಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವೇನಾದರೂ ಈ ಮೋಜ್ ಆ್ಯಪಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ಸೆಂಟ್ರಲ್ಲಿರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಸೆಂಟ್ರಲ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಗ್ಯಾಲರಿಯಲ್ಲಿ ಯಾವ ವೀಡಿಯೋ ನೀವು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಫಾರ್ ಎಕ್ಸಾಂಪಲ್ ಒಂದು ಜಸ್ಟ್ ಸಣ್ಣ ವೀಡಿಯೋನ ತೋರಿಸ್ತಿದ್ದೀನಿ. ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ಮೇಲ್ಗಡೆ ರೈಟ್ ಸೈಡಲ್ಲಿ. ಫ್ರೆಂಡ್ಸ್, ಗ್ಯಾಲರಿಯಿಂದ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಸೈಡ್ ಮೇಲ್ಗಡೆ ಕಾರ್ನರಲ್ಲಿರೋ ನೆಕ್ಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ರೀತಿ ರೈಟ್ ಅಬೌಟ್ ದಿಸ್ ವೀಡಿಯೋ ಅಂತ ತೋರಿಸುತ್ತೆ. ಅಂದರೆ ಫ್ರೆಂಡ್ಸ್, ನೀವು ಈ ವಿಡಿಯೋ ಬಗ್ಗೆ ಕ್ಯಾಪ್ಷನ್ ಕೂಡ ಹಾಕ್ಬೋದು. ಸೊ ಫ್ರೆಂಡ್ಸ್, ಕ್ಯಾಪ್ಷನ್ ಹಾಕೊಂಡ್ಮೇಲೆ ಕೆಳಗಡೆ ಸಜೆಷನ್ಸಲ್ಲಿ ನಿಮಗೆ ತುಂಬಾ ಹ್ಯಾಶ್ಟ್ಯಾಗ್ಸ್ ಕಾಣುತ್ತೆ. ಸೊ ಫ್ರೆಂಡ್ಸ್, ನೀವು ಸಜೆಷನ್ಸಲ್ಲಿರೋ ಹ್ಯಾಶ್ಟ್ಯಾಗ್ನಾದರೂ ಯೂಸ್ ಮಾಡಿ ಅಥವಾ ನೀವು ಓನ್ ಹ್ಯಾಶ್ಟ್ಯಾಗ್ಸ್ ಆದರೂ ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ವೀಡಿಯೋ ವೈರಲ್ ಆಗೋಕ್ಕೆ ಈ ಹ್ಯಾಶ್ಟ್ಯಾಗ್ಸ್ ತುಂಬಾ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಕಂಪಲ್ಸರಿ ನೀವು ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ಮೇಲೆ ನೀವು ರೈಟ್ ಸೈಡು ಮೇಲ್ಗಡೆ ಕಾರ್ನರಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ನಿಮಗೆ ಬಟನ್ ಕಾಣುತ್ತೆ. ನೀವು ಆ ಬಟನ್ ಮೇಲೆ ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವೀಡಿಯೋ ಈ ಮೋಜ್ ಆ್ಯಪಲ್ಲಿ ಅಪ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು, ನಾನು ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪೋಸ್ಟ್ ಅಪ್ಲೋಡ್ ಆಗ್ತದೆ. ನಾನು ನೋಡ್ತಿರೋ ಫ್ರೆಂಡ್ಸ್, ನೋಟಿಫಿಕೇಶನ್ ಕೂಡ ಬಂತು ಕಂಪ್ಲೀಟ್ ಪೋಸ್ಟ್ ಅಂತ, ಅಪ್ಲೋಡ್ ಕಂಪ್ಲೀಟ್ ಅಂತ ಬರ್ತದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಮೋಜ್ ಆ್ಯಪಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಲೈಕ್ಸ್ ಆಗಿ ಫಾಲೋವರ್ಸ್ನ ಪಡಿಬೋದು. ಸೊ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೀಗೆ ನ್ಯೂ ಟೆಕ್ನಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಬಗ್ಗೆ ಏನೇನು ಡೌಟ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.